ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬನ್ನಿ ಬನ್ನಿ, ಹೆಂಗ್ ಪಾಠ ಕಲಿಸ್ತೀನಿ ನೋಡಿ. ಇವಾಗ ಹುಡುಕಿ ನನ್ನ. ಭೀಮಣ್ಣ, ಆ ಜನರು ಗುಂಪಿನ ಕಡೆ ಹೋಗೋಣ. ಅಪ್ಪ ಆ ಗುಂಪಲ್ಲಿ ಬಚ್ಚಿಟ್ಕೊಂಡಿರ್ಬೋದು. ನಡಿ ಹೋಗಿ ನೋಡೋಣ. ಇಲ್ಲೇ ಬರ್ತಿದಾರಲ್ಲ, ಹುಡುಕಿ ನಾನು ತಪ್ಪಿಸ್ಕೋತೀನಿ. ನಿಂತ್ಕೊಳ್ಳಿ, ಕಾಗದ ಕೊಡಿ. ಅಪ್ಪ, ಕೊಡಿ, ಕೊಡಿ ಪೇಪರ್ನ. ಕಾಗದ ಕೊಡಿ ಅಂದೆ. ಅಪ್ಪ, ಪೇಪರ್ನ ಕೊಡಿ ಪುರ್ಷಿ ಅಣ್ಣ, ಕೊಡಿ. ಕಾಗದ ಕೊಡಿ ಇಲ್ಲಿ. ಅಪ್ಪ, ಪೇಪರ್ನ. ನಿಂತ್ಕೋ. ನೀನು ಹಾಗೂ ನೀನು ಮೊದಲು ತಿಳಿಸಿ ನನಗೆ, ಯಾಕೆ ನೀವಿಬ್ರು ಈ ಕಾಗದಕ್ಕೋಸ್ಕರ ಜಗಳ ಆಡ್ತಿದ್ದೀರಾ? ಮುದ್ಕ, ನೀನ್ ಯಾರಯ್ಯ ನಮಗ್ ಪ್ರಶ್ನೆ ಮಾಡಕ್ಕೆ? ನಮ್ ಬಾಬಾ ಬಗ್ಗೆ ಇನ್ನೊಂದು ಶಬ್ದ ಮಾತಾಡಿದ್ರು ಚೆನ್ನಾಗಿರಲ್ಲ. ಹೌದು ಹೌದು, ಗೌರವ ಕೊಟ್ಟು ಮಾತಾಡು, ಗೌರವ ಕೊಟ್ಟು ಮಾತಾಡು. ಇರ್ಲಿ, ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಆದರೆ ಮೊದಲು ಪ್ರಶ್ನೆ ಕೇಳಿದ್ ನಾನು. ನೀವಿಬ್ರು ಯಾಕೆ ಕಾಗದಕ್ಕೋಸ್ಕರ ಹೀಗೆ ಕಿತ್ತಾಡ್ತಾ ಇದ್ದೀರಾ? ಜಗಳ ಇರೋದು ನನಗೂ ಭೀಮ್ರಾವ್ಗೂ. ಅದನ್ನ ನಾವು ನೋಡ್ಕೋತೀವಿ. ಶಕ್ತಿ ಇರೋನ್ ಕಿತ್ಕೊಂಡ್ ಗೆಲ್ತಾನಷ್ಟೇ. ಯಾರಿಗೆ ಜಾಸ್ತಿ ಶಕ್ತಿ ಇರುತ್ತೋ ಅವನಿಗೆ ಜಾಸ್ತಿ ಕಾಗದ ಸಿಗುತ್ತೆ. ನೀನು ಹೇಳಪ್ಪ. ಅಲ್ಲ, ಶಕ್ತಿ ಇದ್ದವನು ಏನ್ ಮಾಡಿದ್ರು ಅದು ನ್ಯಾಯ ಅನ್ನಿಸ್ಕೊಳುತ್ತ. ಅಕಸ್ಮಾತ್ ಬಲಶಾಲಿ ಆದವನು ಎಲ್ಲ ಕಿತ್ಕೊಂಡ್ರೆ ದುರ್ಬಲನಾದವನು ಸಾಯ್ಬೇಕಷ್ಟೆ. ಹೊಟ್ಟೆ, ಬಟ್ಟೆ, ಭವಿಷ್ಯ ಇದ್ಯಾವುದೂ ಅವನಿಗೆ ದಕ್ಕೋದಿಲ್ಲ. ಈ ಕಾಗದಗಳಲ್ಲಿ ನನ್ನ ಕಷ್ಟನ ಹೇಳ್ಕೊಂಡಿದ್ದೀನಿ, ನನ್ನ ಪ್ರಶ್ನೆಗಳನ್ನ ಬರೆದಿದ್ದೀನಿ. ಇದರಲ್ಲಿ ನನ್ನ ಭವಿಷ್ಯ ಅಡಗಿದೆ. ನನ್ನ ಭವಿಷ್ಯ ಅಂಧಕಾರದಲ್ಲಿದೆ. ಮತ್ ಇವ್ರಿಗೆ ನನ್ನ ಮೇಲೆ ಅಸೂಯೆ. ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಕಾಗದಗಳನ್ನ ಹರಿಯೋದಕ್ಕೂ ನೋಡ್ತಾರೆ ಇವರು. ನೋಡಿ, ಮನುಷ್ಯ ತನ್ನ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ನೋಡ್ಬೇಕು, ಅಸೂಯೆ ಪಡೋದಕ್ಕಲ್ಲ. ಬಾಬಾ, ಈ ಭೀಮ್ರಾವ್ ಹಿಂಗೆ ದೊಡ್ಡ ದೊಡ್ಡದಾಗಿ ಮಾತಾಡಿ ನಮ್ಮನ್ನೆಲ್ಲ ಕೀಳು ಅಂತ ಸಾಬೀತ್ ಮಾಡಕ್ ನೋಡ್ತಾನೆ. ನಾವು ಕೆಳವರ್ಗದ ಜನರು, ಇವನು ಓದು ಬರಹ ಕಲ್ತಿರೋನು. ಅದಕ್ಕೆ ಇವನಿಗೆ ದೊಡ್ಡ ದೊಡ್ಡ ಕೆಲಸ ಸಿಗ್ಬೇಕು ಅನ್ನೋ ದುರಾಸೆ. ಆದ್ರೆ ವಾಸ್ತವದಲ್ಲಿ ಮೇಲ್ಜಾತಿಯವ್ರು ಯಾಕೆ ಕೆಲಸ ಕೊಡ್ತಾರೆ ಇವನ್ಗೆ? ಅವ್ರು ಯಾಕೆ ನನಗೆ ಕೆಲಸ ಕೊಡೋದಿಲ್ಲ? ಕೆಲಸ ಮಾಡೋವಾಗ ನಾನು ಯಾವ ಜಾತಿ ಆಗಿದ್ರೆ ಏನು? ಯೋಗ್ಯತೆ ಮೇಲೆ ಕೆಲಸ ಸಿಗಬೇಕು. ಮತ್ತು ನನಗೆ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಪತ್ರಿಕೆ ಕಚೇರಿಯಲ್ಲಿ ಕೆಲಸ ಸಿಕ್ಕಿತ್ತು. ಚೆನ್ನಾಗಿ ಕೆಲಸ ಕೂಡ ಮಾಡ್ತಾ ಇದ್ದೆ. ಆದರೆ ಜಾತಿ ಹೆಸರಲ್ಲಿ ಅವ್ರು ಷಡ್ಯಂತ್ರ ಮಾಡಿದ್ರು. ನನ್ನ ವಿರುದ್ಧ ಗಾಳಿ ಸುದ್ದಿನ ಹಬ್ಸಿದ್ರು. ಅದಕ್ಕೆ ಹೆದರ್ಕೊಂಡೆ ನನ್ನ ಕೆಲಸದಿಂದ ಕಿತ್ತಾಕಿದ್ರು. ಈಗ ನನಗೆ ಬೇಕಾಗಿರೋದು ಒಂದೇ, ಈ ನನ್ನ ಪ್ರಶ್ನೆ ಬೊಂಬಾಯಿ ಗಲ್ಲಿಗಳಲ್ಲಿರೋ ಜನಗಳಿಗೆ ತಲುಪಬೇಕು. ಈ ಅನ್ಯಾಯದ ಪ್ರಪಂಚದಲ್ಲಿ ಒಬ್ಬನಾದರೂ ನನಗೋಸ್ಕರ ನನ್ನ ಪರ ನಿಂತು ಹೋರಾಡ್ತಾನೆ ಅಂತ ಕಾಯ್ತಿದ್ದೀನಿ. ಮುಂದೆ ಬಾ, ತಗೋ ಭಿತ್ತಿ ಪತ್ರಗಳನ್ನ. ಆಗ್ಲಿ. ಅದೆಂಗ್ ತಗೋತಾನೋ ನೋಡ್ತೀನಿ, ಬಿಡಲ್ಲ ನಾನು. ಮೂರ್ಖ, ನೀನ್ ಮುಂದೆ ಕುತ್ಕೊಂಡಿರೋದು ಯಾರೋ ಸಾಮಾನ್ಯ ಬಾಬಾ ಅಲ್ಲ, ಪ್ರಸಿದ್ಧರು, ಸಮಾಜ ಸೇವಕರು, ಗಾಡ್ಗೆ ಬಾಬಾ ಅವರ ಪರಮ ಶಿಷ್ಯರು, ಸೇವಾರಾಮ್ ಬಾಬಾ. ಗಾಡ್ಗೆ ಬಾಬಾ ಆದ್ರೇನೀಗ? ಅವ್ರ ಶಿಷ್ಯ ಆದ್ರೆ ನಮ್ಗೇನು? ಅದಕ್ಕೆ ನಮ್ಮ ಮುಂದೆ ಯಾಕೆ ಅವ್ರ ಬಗ್ಗೆ ಕಿಂದ್ರಿ ಬಾರಿಸ್ತೀರಾ? ಈ ಗಾಡ್ಗೆ ಬಾಬಾ ಅವರ ಜನನ 23 ಫೆಬ್ರವರಿ 1876ರಲ್ಲಿ ಅಮರಾವತಿ ಜಿಲ್ಲೆಯ ಶೆಂಡ್ಗಾಂವ್ ಅಲ್ಲಿ ಆಗಿದ್ದು. ತಂದೆ ತೀರ್ಕೊಂಡ ನಂತರ ಅವ್ರ ಮಾವನ ಆಶ್ರಯದಲ್ಲಿದ್ದು ನಂತರ ಇದ್ದಕ್ಕಿದ್ದ ಹಾಗೆ ಅಜ್ಞಾತವಾಸಕ್ಕೆ ಹೋಗ್ತಾರೆ. ಎಲ್ಲಿಗೆ ಅಂತ ಗೊತ್ತಾಗಲ್ಲ.
ಆದರೆ ಕೊನೆಗೆ ಇವರು ಭಿಕ್ಷೆ ಬೇಡ್ತಾ ಕಾಣಿಸ್ಕೊಂತಾರೆ. ನಾನು ಗಾಡ್ಗೆ ಬಾಬರ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ನನ್ನ ತಂದೆ ಅವ್ರ ಬಗ್ಗೆ ಸದಾ ಹೇಳ್ತಾನೆ ಇರ್ತಾರೆ. ಹೇಳಿ ಕೇಳಿ ನೀವು ಅವ್ರ ಶಿಷ್ಯರು, ಅವರನ್ನ ಪಾಲಿಸೋರು. ನೀವು ಕೂಡ ನಮಗೆ ಪೂಜ್ಯರೇ. ಆಶೀರ್ವಾದ ಮಾಡಿ. ಸಂತೋಷವಾಗಿರು. ಭೀಮಾ, ಮುಂದೆ ಬಾ. ಕೆಳಗೆ ಬಿದ್ದಿರೋ ಕಾಗದಗಳನ್ನ ತಗೋ. ಬಿದ್ದಿರೋದನ್ನ ಸರಿಯಾಗಿ ಜೋಡಿಸ್ಕೊ. ನಿನ್ನ ಹತ್ರ ಇರೋ ಸವಾಲುಗಳನ್ನ ನನಗೂ ಸ್ವಲ್ಪ ಹಂಚು. ತಗೋ. ಉಳಿದ ಭಿತ್ತಿ ಪತ್ರಗಳನ್ನ ಬೇರೆಡೆ ಹಂಚು. ಇದೆ, ತಗೊಳ್ಳಿ ಇದನ್ನ. ಬರ್ತೀನಿ. ನಮಸ್ಕಾರ. ನಡಿ. ಬರ್ತೀನಿ ಬಾಬಾ. ಚೆನ್ನಾಗಿರಪ್ಪ. ನೀವೆಂತ ಬಾಬಾ ರೀ? ಅವನ್ ನಿಮ್ ಕಿವಿ ಮೇಲೆ ಹೂವ ಇಟ್ಟು ಹೋಗ್ತಾ ಇದ್ದಾನೆ. ನೀವು ಅಷ್ಟಕ್ಕೆ ಬಿದ್ದೋದ್ರ? ಭೀಮ್ರಾವ್ ಅಂಬೇಡ್ಕರ್ ಅವನು. ಕಿವಿ ಮೇಲೆ ಹೂವಿಡೋ ಕೆಲಸ ಮಾಡೋನಲ್ಲ ಅವನು. ಬದಲಾಗಿ ನಮ್ಮಿಬ್ಬರ ಇವತ್ತಿನ ಭೇಟಿ ನೆನಪಿನಲ್ಲಿ ಉಳಿಯುವಂಥದ್ದು. ಓದು ಬರಹ ಕಲ್ತಿರೋ ಭೀಮ ಮತ್ತು ಅನಕ್ಷರಸ್ಥ ಫಕೀರನ ಸಮ್ಮಿಲನ. ನೋಡ್ತಾ ಇರಿ, ಆ ಪುರುಷೋತ್ತಮ ಭೀಮ್ರಾವ್ನ ಊರೆಲ್ಲ ಓಡಿಸಿ ಹೇಗ್ ಸುಸ್ತು ಮಾಡಿಸಿ ಕೆಳಗುರುಳಿಸ್ತಾನೆ ನೋಡ್ತಾ ಇರಿ. ಆಮೇಲೆ ಸುಸ್ತಾಗಿ ಬಿದ್ದಿರೋ ಆ ಭೀಮ್ರಾವ್ ಹತ್ರ ಕೊನೆಯಲ್ಲಿ ಒಂದೇ ಒಂದು ಕಾಗದ ಉಳ್ಕೊಂಡಿದ್ರು ಕೂಡ ಅವನದನ್ನ ಅಂಟಿಸಿದ್ರು ಕೂಡ ಅವನ್ ಅಂಟಿಸಿರೋ ಆ ಒಂದು ಕಾಗದ ನೋಡಿ ಇಡೀ ಊರೆಲ್ಲ ಬರುತ್ತಾ ಭೀಮ್ರಾವ್ಗೆ ಕೆಲಸ ಕೊಡ್ಸೋದಿಕ್ಕೆ. ಜನರಿಗೆ ಅನ್ನೋ ಕೆಲಸ ಕಾರ್ಯಗಳಿಲ್ವಾ? ಸಮಯ ಬಂದಾಗಿದೆ ಆ ಭೀಮ್ರಾವ್ನ ಬಗ್ಗು ಬಡಿಯೋದಿಕ್ಕೆ. ಇನ್ನು ಸ್ವಲ್ಪ ಸಮಯ ಕಾಯ್ಬೇಕಷ್ಟೇ ನಾವು. ನಡೀರೋಣ, ನಮ್ಮ ಮನೆಗಳಿಗೆ ಹೋಗೋಣಂತೆ. ಇವತ್ತಿನ ಆಟ ಮುಗಿಯಿತು. ನಡಿ ಮಗ ಮೈಪಾಲ, ನಡೀರಿ. ನಮಸ್ತೆ ಅಪ್ಪ. ಆ ಪುರುಷೋತ್ತಮ ಸರಿಯಾಗಿ ಆಟ ಆಡ್ಸಿರ್ತಾನೆ ಆ ಭೀಮನ್ಗೆ. ಇವತ್ತು ಭೀಮನ್ಗೆ ಸರಿಯಾಗಿ ಪಾಠ ಕಲ್ಸಿರ್ತಾನೆ. ದೊಡ್ಡ ಬುದ್ಧಿವಂತ ಅನ್ಕೊಂಡಿದ್ದಾನ ಅವನು. ಏಯ್, ಏನಪ್ಪ, ಏನ್ ಬೇಕು? ಏನ್ ಹಾಗೆ ನೋಡ್ತಿದ್ಯಾ? ನೋಡಿದ್ರೆ ದೊಡ್ಡ ಮನುಷ್ಯನ ತರ ಕಾಣಿಸ್ತಿದ್ಯಾ? ನೋಡಿದ್ರೆ ದೊಡ್ಡ ಮನುಷ್ಯ ತರ ಕಾಣ್ತಿದ್ದೀನಿ ಅಂದ್ರೆ ಅರ್ಥ? ದೊಡ್ಡ ಮನುಷ್ಯನೇ ನಾನು. ನನ್ನ ಹೆಸರು ಕೇಳಿರ್ತೀಯ, ಮೇಘನಾಥ್ ಅಂತ ನನ್ನ ಹೆಸರು. ಇವನು ನನ್ನ ಮಗ ಮಹಿಪಾಲ. ಏನ್ ಬೇಕು? ಈ ಭಿತ್ತಿ ಪತ್ರದ ಬಗ್ಗೆ ತಿಳಿದಿದ್ಯಾ? ಈ ಪತ್ರ ಎಲ್ಲಿ ಸಿಕ್ತು ನಿನ್ಗೆ? ಓಹೋ, ಗೊತ್ತಾಯ್ತು. ಭೀಮ್ರಾವ್ನ ಬಹುಶಃ ಗುಂಡಿಯಿಂದ ಇವನೇ ಎತ್ತಿರ್ಬೇಕು. ಏ ಬಾಬಾ, ಈ ಭಿತ್ತಿ ಪತ್ರ ಗೊತ್ತಿರೋದೆ. ಭೀಮ್ರಾವ್ ಈ ಭಿತ್ತಿ ಪತ್ರನ ಊರಿಗೆಲ್ಲ ಹಂಚ್ಕೊಂಡು ಬರ್ತಿದ್ದಾನೆ. ಅಂದ್ರೆ ಇದ್ರ ಬಗ್ಗೆ ಗೊತ್ತಿದೆ ಅಂದ ಹಾಗಾಯ್ತು. ಹಾ, ಏನೀಗ? ನಡಿ, ಅವ್ರ ಕಚೇರಿಗೆ ಹೋಗೋಣ. ಸಹಾಯ ಮಾಡಿ ಭೀಮರಾವ್ಗೆ. ತುಂಬಾ ಬುದ್ಧಿವಂತ ಅವನು. ಏ ಬಾಬಾ, ಎಂತ ಕೆಲ್ಸಕ್ಕೆ ಬಾರ್ದು ಮಾತಾಡ್ತಿದ್ಯಾ ನೀನು? ಸಹಾಯ ಮಾಡು ಭೀಮ್ರಾವ್ಗೆ ಅಂತ? ನೀನ್ ಯಾರಯ್ಯ? ಫಕೀರ್ ಆಗಿದ್ಯಾ ಅಂದ್ಮೇಲೆ ಫಕೀರನ್ ತರ ಇದ್ಬಿಡು. ಈ ಭೀಮ್ರಾವ್ ಅಂತ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಕೆಲ್ಸ ಕನ್ಸಲ್ಲೂ ನೆನ್ಸ್ಕೋಬೇಡ. ಸಹಾಯ ಮಾಡ್ಬೇಕಂತೆ ಭೀಮ್ರಾವ್ಗೆ. ಬಹಳ ಕ್ಷುಲ್ಲಕ ಮನಸ್ಸು ನಿಮ್ದು. ನೋಡಕ್ ದೊಡ್ಡೋನ್ ತರ ಕಾಣಿಸ್ತೀವಿ. ಏ ಮುತ್ಕ, ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಸಂಸ್ಕಾರಹೀನರು ಕೂಡ.
ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋಕ್ಕಾಗದೇ ಇರೋ ಮನುಷ್ಯ ಯಾವತ್ತೂ ದೊಡ್ಡವನಾಗೋದಕ್ಕೆ ಸಾಧ್ಯ ಇಲ್ಲ. ಶುಚಿತ್ವ ಜೀವನದ ಅತ್ಯಮೂಲ್ಯ ಮೌಲ್ಯಗಳಲ್ಲಿ ಒಂದಾಗಿ ನಾವು ಅಳವಡಿಸ್ಕೋಬೇಕು. ಅಯ್ಯ, ಹಸಿವಿಗೆ ಎಲ್ಲ ಇವನ್ ತಲೆ ಕೆಟ್ಟಿರ್ಬೇಕು ಅನಿಸ್ತಿದೆ. ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಮಾಡ್ಬಿಟ್ಟ. ನಡಿ. ಇಲ್ಲಿ ನೋಡಿ, ಇದನ್ನ ತಗೊಳ್ಳಿ. ಇದರಲ್ಲಿ ನಂದೊಂದು ಸವಾಲಿದೆ. ನೀವಿದನ್ನ ಓದ್ ನೋಡಿ. ನನಗಿದ್ರಿಂದ ಸಹಾಯ ಆದರೆ ಬಹಳ ಉಪಕಾರ ಆಗುತ್ತೆ. ನೋಡು, ಭಿತ್ತಿಪತ್ರ ಹರಿದೋಯ್ತು. ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ. ಈಗ ನೀನು ಸೀದಾ ಮನೆಗೆ ಹೋಗು. ಭೀಮಣ್ಣ ಎಂತ ಕೆಟ್ಟ ಜನ ಇರ್ಬೋದು. ಇವರು ನೋಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂದ್ರೆ. ಅರೆ ಭೀಮಣ್ಣ, ನೀವು ನಗ್ತಿದ್ದೀರಾ? ಹಿಂದೆ ನೋಡು ಮೂರ್ತಿ, ಬಾಲಣ್ಣ ಮತ್ತೆ ಕರುಣ ಅದಕ್ಕೆ ಬರ್ತಿದ್ದಾರೆ. ಬಾ ಬಾಲಣ್ಣ, ಎಲ್ಲ ಹೋಗಿದ್ರೆ ನೀವಿಬ್ರು? ಯಾವಾಗಲೂ ಹೀಗೆ ಅಲ್ವಾ ನೀವು? ಕೋಪ ಬಂದರೂ ಹೇಳ್ದೆ ಕೇಳ್ದೆ ಹೋಗ್ಬಿಡ್ತೀರಾ, ಕೋಪ ಬರ್ದೇ ಇದ್ರೂ ಹೇಳ್ದೆ ಕೇಳ್ದೆ ಹೊರಟ್ಬಿಡ್ತೀರಾ. ಇನ್ಮೇಲೆ ಹೇಳ್ದೆ ಕೇಳ್ದೆ ಇವರೆಲ್ಲೂ ಹೋಗಲ್ಲ ಭೀಮ್ರಾವ್. ನಾನು ಇವ್ರ ಹತ್ರ ಹೇಳ್ದೆ ಹೋಗೋಣ ಅಂತ. ಆದ್ರೆ ಇವ್ರು ಹೇಳಿದ್ರು ಹೊಸ ಪ್ರಾರಂಭನ ಯಾವಾಗ ಬೇಕಾದ್ರೂ ಶುರು ಮಾಡ್ಬೋದು ಅಂತ. ಅದಕ್ಕೆ ಕರುಣಾನ ಕರ್ಕೊಂಡು ಸ್ವಲ್ಪ ದಿನ ಹೊರಗೆ ಹೋಗಿದ್ದೆ. ಸಮಯನ ಒಟ್ಟಿಗೆ ಕಳೆದ್ವಿ. ನಾವು ಹೊಸ ಜೀವನ ಶುರು ಮಾಡ್ತೀವಿ. ನೀವು ವಾಪಸ್ ಬಂದಿದ್ದು ಖುಷಿ ಆಯ್ತು. ನಮ್ಮಪ್ಪ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯನ ಶುರು ಮಾಡಬೇಕು ಅಂತಿದ್ದಾರೆ. ನೀವು ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ಅವರು ಕೇಳ್ಬೋದು ಅನ್ಕೋತೀನಿ. ಹೊಸ ಅಧ್ಯಾಯ? ನನಗೆ ಅರ್ಥ ಆಗಲಿಲ್ಲ. ಅದು ಅವ್ರ ಪುರುಷಣ್ಣ ಮೂರ್ತಿಗೆ ಮದುವೆ ಮಾಡಬೇಕು ಅಂತಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿಗೆ. ನಾನು ತುಂಬ ವಿರೋಧ ಮಾಡಿದೆ, ಅರ್ಥ ಮಾಡಿಸ್ದೆ. ಆದರೆ ಅವ್ರು ಯಾರ ಮಾತು ಕೇಳ್ತಾ ಇಲ್ಲ. ಸುಮ್ಮನೆ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಹಠಕ್ಕೆ ಬಿದ್ದಿದ್ದಾರೆ. ಇದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಭೀಮಾ. ಇದೆಲ್ಲ ನಿನಗೇನಾದರೂ ಹೊಸದಾ? ಜೀವನ ಪೂರ್ತಿ ನೀನಿನ್ನ ವಿರೋಧಿಗಳ ಜೊತೆ ಬದುಕೊಂಡಿದ್ಯಾ. ವಿರೋಧಿಗಳೆಲ್ಲ ನೀನು ಅಕ್ಕಪಕ್ಕನೇ ಇದ್ದಾರೆ. ಆದರೂ ತಾಳ್ಮೆಯಿಂದ ಅವ್ರಿಗೆ ತಿಳಿ ಹೇಳಿ ಸರಿದಾರಿಗೆ ತಂದಿದ್ಯಾ. ಹಾಗೆ ಪುರುಷೋತ್ತಮಣ್ಣನೂ ತಿಳ್ಕೊತಾರೆ. ತೊಂದರೆ ಇರೋದು ಅವ್ರು ತಿಳ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಏನು ಅವಂತರ ಮಾಡ್ತಾರೋ ಗೊತ್ತಿಲ್ಲ. ನಿನಗೇನು ಅರ್ಥ ಆಗ್ತಿದ್ಯೋ ಇಲ್ವೋ? ಇನ್ನೂ ಎಷ್ಟು ದಿನ ಮದುವೆ ಮಾಡದೆ ಇಟ್ಕೊಂಡಿರೋದು ಹೆಣ್ಣು ಹುಡುಗಿನ? ಕೊಟ್ಟಿರೋ ವರದಕ್ಷಿಣೆನಾದ್ರೂ ವಾಪಸ್ ಕೊಟ್ಬಿಡು. ಹೇಗೆ ವಾಪಸ್ ಕೊಡ್ಲಿ? ಎಲ್ಲ ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗದೆಲ್ಲ ಗೊತ್ತಿಲ್ಲ. ನಾಳೆ ಸಂಜೆ ಒಳಗಡೆ ಒಂದು ಇತ್ಯರ್ಥ ಆಗ್ಬೇಕು. ಕತೆ ಎಲ್ಲ ಬೇಡ. ನಾಳೆ ಸಂಜೆ ಒಳಗೆ ಹೇಗೆ ಒಪ್ಪಿಸ್ಲಿ ಮೂರ್ತಿನ? ಭೀಮ್ರಾವ್ ಇಲ್ಲದೆ ಇದ್ದಿದ್ರೆ ಹೆಂಗೋ ಒಪ್ಪಿಸ್ತಾ ಇದ್ದೆ ನಾನು. ಆ ಭೀಮ್ರಾವ್ ಇಂದೇನೆ ದೊಡ್ಡ ತಲೆನೋವಾಗಿದೆ ನನಗೆ. ಇನ್ನೊಂದು ಸ್ವಲ್ಪ ದಿನ ಸಮಯ ಕೊಟ್ರೆ. ಅದೆಲ್ಲ ನಿನ್ ತಲೆನೋವು. ನಾಳೆ ಸಂಜೆ ಒಳಗಡೆ ನನ್ನ ದುಡ್ಡು ನನಗೆ ಬರಲಿಲ್ಲ ಅಂದ್ರೆ ನಿನ್ ಪಾಲಿನ ಯಮ ಆಗ್ಬೇಕಾಗತ್ ನಾನು. ಅರ್ಥ ಆಯ್ತಾ? ಹೇಳಿದ್ದನ್ ಸರಿಯಾಗಿ ಜ್ಞಾಪಕ ಇಟ್ಕೋ. ಈಗ ನಾನೇನಾದ್ರೂ ಮಾಡಲೇಬೇಕು.
ಭಿಕ್ಷೆ ನೀಡಬಹುದಾ? ಖಂಡಿತ ಕೊಡ್ತೀನಿ. ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಪತ್ರಿಕೆ ಕಚೇರಿಯಲ್ಲಿ ಕೆಲಸ ಸಿಕ್ಕಿತ್ತು. ಚೆನ್ನಾಗಿ ಕೆಲಸ ಕೂಡ ಮಾಡ್ತಾ ಇದ್ದೆ. ಆದರೆ ಜಾತಿ ಹೆಸರಲ್ಲಿ ಅವ್ರು ಷಡ್ಯಂತ್ರ ಮಾಡಿದ್ರು. ನನ್ನ ವಿರುದ್ಧ ಗಾಡಿ ಸುದ್ದಿನ ಹಬ್ಸಿದ್ರು. ಒಳ್ಳೆ ಮನುಷ್ಯನ ಥರ ಕಾಣಿಸ್ತೀಯ, ಆದರೆ ಭಿಕ್ಷೆ ಕೇಳ್ಕೊಂಡು ಬಂದಿರೋನ ಹತ್ರ ಏನ್ ಬೇಕು ಅಂತ ಕೇಳಲ್ವಾ? ನಿಮ್ಗೇನ್ ಬೇಕು ಅಂತ? ಏನ್ ಬೇಕು ಹೇಳಿ. ಅಪ್ಪ, ನೀವು ನನಗೆ ಗಾಡ್ಗೆ ಬಾಬಾ ಬಗ್ಗೆ ಯಾವಾಗಲೂ ಹೇಳ್ತಾ ಇದ್ರಲ್ವಾ? ಇವತ್ತು ನಾನು ಅವ್ರ ಶಿಷ್ಯ ಸೇವಾರಾಮ್ ಅವ್ರನ್ನ ಭೇಟಿ ಮಾಡಿದೆ. ಏನು? ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ದೋ ಇಲ್ವೋ? ಹೌದಪ್ಪ, ಮಾಡಿದೆ. ಒಳ್ಳೆ ಕೆಲಸ ಮಾಡಿದೆ. ದೊಡ್ಡವರ ಆಶೀರ್ವಾದ ಯಾವತ್ತೂ ನಮ್ಗೆ ಒಳ್ಳೇದೇ ಮಾಡುತ್ತೆ. ಆಶೀರ್ವಾದ ಏನೋ ಸಿಕ್ಕಿದೆ, ಆದ್ರೆ ಕೆಲಸ ಏನು ವಾಪಸ್ ಸಿಗ್ಲಿಲ್ವಲ್ಲ. ಇದೇನ್ ಜೀವನಾನ ಇಲ್ಲ ಸತ್ಸಂಗನೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಾತು, ಪ್ರವಚನ, ಆಶೀರ್ವಾದದಿಂದ ಹೊಟ್ಟೆ ತುಂಬಲ್ಲ. ಕೆಲಸ ಕಾರ್ಯ ಏನೂ ಇಲ್ಲ. ಅವಳು ಹೇಳಿ ಬಿಡು, ಅವಳು ಹಾಗೆ ಹೇಳ್ತಾ ಇರ್ತಾಳೆ. ಅದು ಸರಿ, ಬಾಬಾ ಅವ್ರ ಹತ್ರ ಮತ್ತೇನೇನಾದ್ರೂ ಮಾತಾಯ್ತಾ? ಅಂಥದ್ದೇನೂ ಇಲ್ಲ. ನನ್ನ ಹತ್ರ ಪ್ರಶ್ನೆ ಮಾಡಿರೋ ಭಿತ್ತಿ ಪತ್ರ ಇತ್ತು. ಅದರಲ್ಲಿ ಒಂದು ಪತ್ರನ ಅವರೇ ತಗೊಂಡ್ರು. ಆಮೇಲೆ ಹೊರಡು ಅಂದ್ರು. ಮತ್ತೆ ನೀನು ಬಂದ್ಬಿಟ್ಟಿಯಾ? ಹಾಂ. ಒಬ್ಬ ಭಿಕ್ಷುಕನಿಗೆ ಏನ್ ಬೇಕು ಅಂತ ಕೇಳಲ್ವಾ ನೀನು? ಏನ್ ಬೇಕು ಹೇಳಿ. ಈ ಬುದ್ಧಿವಂತ ಯುವಕನನ್ನ ಯಾಕೆ ಕೆಲಸದಿಂದ ತೆಗೆದುಹಾಕಿದ್ರಿ? ಇವನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳಿ. ಒಬ್ಬ ಫಕೀರನಾಗಿ ಭೀಮ್ರಾವ್ನ ಹೋರಾಟಕ್ಕೆ ಕೈ ಜೋಡ್ಸಕ್ ಬಂದಿದ್ದೀರಾ? ನ್ಯಾಯಕ್ಕೆ ಹಲವು ಮುಖಗಳು, ಹಲವು ಆಯಾಮಗಳಿರುತ್ತವೆ. ಫಕೀರನ ಮುಖನೂ ಒಂದು. ಅದರಲ್ಲಿ ಅವನಿಗೆ ಕೆಲಸ ವಾಪಸ್ ಕೊಡಿ. ಹೋಗಿ ಬನ್ನಿ ನೀವು. ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ. ಭೀಮ್ರಾವ್ಗೆ ಮತ್ತೆ ಕೆಲಸ ಸಿಗಲ್ಲ. ಗಾಡ್ಗೆ ಬಾಬಾ ಅವರ ಶಿಷ್ಯ ನಾನು. ಯಾರು ಗಾಡ್ಗೆ ಬಾಬಾ ಅವ್ರ ಶಿಷ್ಯ ಆಗಿರ್ತಾರೋ ಅವರು ಶುಚಿ ಮಾಡೋದು ಕರ್ತವ್ಯ ಅಂತ ಭಾವಿಸಿರ್ತಾರೆ. ನಾನು ಶುಚಿ ಮಾಡೋ ಕೆಲಸದಲ್ಲಿ ನಿರತನಾಗಿದ್ದೀನಿ. ಶುಚಿ ಅನ್ನೋದು ಓಡಾಡೋ ರಸ್ತೆ ಮೇಲೆ ಎಷ್ಟು ಮುಖ್ಯನೋ ನಮ್ಮ ಮನಸ್ಸಲ್ಲೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾವಾಗಲೂ ಶುಚಿ ಮಾಡ್ತಿರ್ಬೇಕು. ಎಲ್ಲೋ ತಲೆ ಕೆಟ್ಟಿರ್ಬೇಕು ನಿಮ್ಗೆ. ಬಾಬಾ, 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 ದಯವಿಟ್ಟು ಕ್ಷಮಿಸಿ ನನ್ನ. ನಿಮ್ಮನ್ನ ನಾನು ಸರಿಯಾಗಿ ಗುರ್ತು ಹಿಡಿಲಿಲ್ಲ. ಯಾವ ವಿಷಯಕ್ಕೆ ನನ್ನ ಕ್ಷಮೆ ಕೇಳ್ತಿದ್ಯಾ? ನಮ್ಮ ಮನೇಲಿ ನಿಮ್ ಬಗ್ಗೆ ನಮ್ಮ ಮಾವನ ಹತ್ರ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು. ಏನು ಪರವಾಗಿಲ್ಲ ಬಿಡು. ಅಂತ ಮಹಾ ವ್ಯಕ್ತಿ ಶೇಷೇಂದ್ರ ಸಿಕ್ಕಿದ್ರಂದ್ಮೇಲೆ ಬೇರೆಯವ್ರನ್ನ ಹುಡುಕೋ ಅವಶ್ಯಕತೆ ಏನಿದೆ? ನೀನು ವಾಪಸ್ ಹೋಗು. ಅವ್ರು ಅಲ್ಲೇ ಇರ್ತಾರೆ. ಹಾ, ದಯವಿಟ್ಟು ಕ್ಷಮಿಸಿ ಬಾಬಾ. ನಿಜವಾಗ್ಲೂ ನಿಮ್ಮ ನಾನು ಗುರ್ತು ಹಿಡಿಲಿಲ್ಲ. ನೀವಿಲ್ಲಿ ನನ್ನ ಪರವಾಗಿ ಮಾತಾಡಕ್ಕೆ ಬಂದಿದ್ದೀರ, ಮತ್ತು ನಾನು ನಿಮ್ಮನ್ನ ಅಲ್ಲಿ ಒಂಟಿಯಾಗಿ ಬಿಟ್ಟು ಬಂದೆ. ಮ್ಯಾನೇಜರ್ ಸಾಹೇಬ್ರೆ, ಒಬ್ಬ ಅಕ್ಷರಸ್ಥ ಭೀಮ ಮತ್ತು ಅನಕ್ಷರಸ್ಥ ಫಕೀರ ಬಾಬಾ ಒಟ್ಟಾಗಿದ್ದಾರೆ. ಈಗ ಖಂಡಿತ ಗೆಲುವು ನಮ್ಮ ಕಡೆ ಒಲಿಯುತ್ತೆ. ನೀವು ಅದೆಷ್ಟು ದೊಡ್ಡ ಬೀಗ ಹಾಕೋಕ್ ಸಾಧ್ಯನೋ ಅಷ್ಟು ದೊಡ್ಡದು ಹಾಕೊಳ್ಳಿ. ಬೀಗ ಮುರಿಯಕ್ ಬಂದಾದ್ರೆ ಬಾಬಾ ಕಳ್ತನ ಮಾಡಕ್ ಬಂದಿದ್ದಿ ಅಂತ ಒಳಗೆ ಹಾಕ್ಬೇಕಾಗತ್ತೆ. ಮುರಿದು ಒಳಗೆ ಹೋಗೋದು ಬಹಳ ಕ್ಷುಲ್ಲಕ ಅನ್ಸ್ಕೊಳ್ಳುತ್ತೆ. ಸ್ವಲ್ಪ ವಿಸ್ತಾರವಾಗಲಿ ನಿಮ್ಮ ಆಲೋಚನೆ. ಹೋಗ್ಬನ್ನಿ. ಧನ್ಯವಾದ ಬಾಬಾ. ನಮಸ್ತೆ ಬಾಬಾ. ನನಗೆ ಭೀಮಾ ಹೇಳಿದಾಗ ಕುತೂಹಲ ತಡೆಯೋಕ್ಕಾಗಲಿಲ್ಲ. ನೀವು ನಮ್ಮ ಜೊತೆ ನಮ್ಮನೆಗೆ ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಖಂಡಿತ ಬರ್ತೀನಿ, ಆದರೆ ಸ್ವಲ್ಪ ಸಮಯ ಕೊಡಿ. ಒಂದು ಮುಖ್ಯವಾದ ಕೆಲಸ ಇದೆ, ಅದನ್ನ ಮುಗಿಸಿ ಬರ್ತೀನಿ. ಹಾಗೆ ಆಗಲಿ.
ಬಾಬಾ ಬಾಬಾ ನಾನು ಮಾಡ್ತೀನಿ, ನಾನು ತೆಗಿತೀನಿ ಬಿಡಿ. ಗುಡಿಸೋದ್ರಿಂದ ಮಾತ್ರ ಶುಚಿ ಆಗತ್ತೆ ಅಂತಲ್ಲ, ಲೇಖನಿಯಿಂದನೂ ಶುಚಿ ಸಾಧ್ಯ. ನಾನು ಮಾಡ್ತೀನಿ ಬಿಡು.